ಸಮಾಜದಲ್ಲಿ ವ್ಯಕ್ತಿ ಎಷ್ಟು ವಿದ್ಯಾವಂತನಾಗಿದ್ದರೂ ಎಲ್ಲರೂ ಒಂದೇ ಸ್ಥಳದಲ್ಲಿ ಒಂದೇ ಸಮಾನತೆ ಯೋಚನೆಯಿಂದ ಕುಳಿತುಕೊಳ್ಳದಿದ್ದರೆ ಯಾವುದೇ ಉಪನ್ಯಾಸಕ್ಕೂ ಅರ್ಥವಿಲ್ಲ ಎಂದು ಸಾಹಿತಿ ಹಾಗೂ ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಸುಬ್ಬಹೊಲಿಯಾರ್ ತಿಳಿಸಿದರು. ಭಾನುವಾರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ನಡೆದ ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಸಮಾನತೆಯ ಸಂಸ್ಕಾರವೇ ನಿಜವಾದ ಆಧ್ಯಾತ್ಮ. ಪ್ರತಿಯೊಬ್ಬರೂ ಸಾಹಿತ್ಯಾತ್ಮಕ ಚಿಂತನೆಗಳಲ್ಲಿ ತೊಡಗಿಕೊಳ್ಳುವುದು ಅವಶ್ಯಕವಾಗಿದೆ. ಯುವಕರು ಕೇವಲ ಬೇಡದ ವಿಷಯಕ್ಕೆ ಕಾಲಹರಣ ಮಾಡದೆ ಇಂತಹ ಚಟುವಟಿಕೆಗಳಲ್ಲಿ ಚರ್ಚಿಸಿ ಎಂದು ತಿಳಿಸಿದರು. ರಾಷ್ಟ್ರೀಯವಾಗಿ ಡಾಕ್ಟರ್ ಕೆ.ಸಿ. ಸೋಮಲತಾ ಹಾಸನ ಜಿಲ್ಲೆಯಲ್ಲಿ ನಾಗರಾಜ್ ಎದ್ದು ಆದ ನಂತರ ಕೆ.ಸಿ. ಸೋಮಲತಾ ಅವರು ಮತ್ತೆ ಇದಕ್ಕೊಂದು ಇನ್ನೊಂದು ರೀತಿಯ ಎಲ್ಲರನ್ನು ಕಟ್ಟುವ ಕೆಲಸದಲ್ಲಿ, ಎಲ್ಲರನ್ನು ಒಳಗೊಳ್ಳುವ ಕೆಲಸದಲ್ಲಿ ಅವರೇ ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟುವ ಪ್ರಯತ್ನದಲ್ಲಿ ಆ ಹೆಣ್ಮಕ್ಳು ಜಿಲ್ಲೆಯ ಅಥವಾ ನಮ್ಮ ಜಿಲ್ಲೆಯ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೆಣ್ಮಕ್ಳಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಆಕೆ ಮಾತಾಡುವಾಗ ನಾವು ತುಂಬಾ ಗಲಾಟೆ ಮಾಡ್ತಿದ್ವಿ, ಗೊಂದಲ ಮಾಡ್ತಿದ್ವಿ, ಸಭೆಯಲ್ಲೆಲ್ಲ ಮಾತಾಡ್ತಿದ್ವಿ. ಮನೆಯಲ್ಲಾದ್ರೆ ಹೆಣ್ಮಕ್ಳು ಹೇಳಿದ ಮಾತನ್ನು ಕೇಳ್ತೀವಿ, ಚಾಚು ತಪ್ಪದೆ ತಲೆ ತೆಗೆಸಿ ಕೇಳ್ತೀವಿ. ಹೊರಗಡೆ ಬಂದಾಗ ಕೂಡ ಒಬ್ಬ ಹೆಣ್ಮಕ್ಳು ಮಾತಾಡ್ತಿದ್ದಾರೆ ಅಂದ್ರೆ ಅದು ನಮ್ಮದೇ ಒಂದು ಕರುಳು ಬಳ್ಳಿ ಮಾತಾಡ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಲಿತ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಅರ್ಜುನ್ ಗೋಳಸಂಗಿ ಮಾತನಾಡಿ, ದಲಿತ ಸಾಹಿತ್ಯ ಪರಿಷತ್ ಸ್ವತಂತ್ರ ಮತ್ತು ನೋಂದಾಯಿತ ಸಂಸ್ಥೆ. ಹೆತ್ತೂರು ನಾಗರಾಜ್ ಅವರ ನೇತೃತ್ವದಲ್ಲಿ ಐತಿಹಾಸಿಕ ಜಿಲ್ಲಾ ಸಮ್ಮೇಳನಗಳು ನಡೆದಿವೆ. ಹಾಸನದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನಕ್ಕೂ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ದಲಿತ ಸಾಹಿತ್ಯ ಪರಿಷತ್ತು ಸರ್ಕಾರದ ಅನುದಾನಿತ ಸಂಸ್ಥೆ ಅಂತ ಹೇಳಿದ್ರು ಅವರು. ನಮ್ಮದು ಅನುದಾನಿತ ಸಂಸ್ಥೆ ಅಲ್ಲ. ಇಷ್ಟ ಮಂದಿ ಸರಿಯಾಗಿ ಕೇಳ್ಕೊಳ್ಳಿ. ನೋಂದಾಯಿತ ಸಂಸ್ಥೆ ಅದು. ಕರ್ನಾಟಕದೊಳಗ ನೋಂದಾಯಿತ ಆಗಿರ್ತಕ್ಕಂಥ, ಕೋಟಿಗಟ್ಟಲೆ ಖರ್ಚು ಮಾಡತಕ್ಕಂಥ, ಸಮಸ್ಯೆ ಈಡು ಮಾಡತಕ್ಕಂಥ, ದೇಶಾದ್ಯಂತ ನಮ್ಮ ಒಂದೇ ಅಂತ ಹೇಳ್ತಕ್ಕಂಥ, ಸಂವಿಧಾನ ಬದಲು ಮಾಡಿ ನಮ್ಮದೇ ಸಂವಿಧಾನ ತರ್ತಕ್ಕಂಥ ಸಂಸ್ಥೆಗಳು ನೋಂದಾಯಿತ ಸಂಸ್ಥೆ ಅಲ್ಲ. ಒಂದು ಕಡೆ ನೋಂದಾಯಿತ ನಿಯಮ ಇರ್ತದ, ಆರ್ಥಿಕ ಚೌಕಟ್ಟು ಇರ್ತದ, ಒಂದು ಶಿಸ್ತು ಇರ್ತದ. ಹೀಗಾಗಿ ನೋಂದಾಯಿತ ಸಂಸ್ಥೆ ಸರ್ಕಾರದ ಅನುದಾನಿತ ಸಂಸ್ಥೆ ಅಲ್ಲ. ಅವಾಗ ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೆ ಸಮಾರಂಭದಲ್ಲಿ ಭೀಮಾ ವಿಜಯ ಪತ್ರಿಕೆಯ ಸಂಪಾದಕ ಹೆತ್ತೂರು ನಾಗರಾಜ್, ಬೈಚನಹಳ್ಳಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಿಕೆ ಕುಮಾರಯ್ಯ, ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಶೈಲಜಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು.